PDO ನೇಮಕಾತಿಯಲ್ಲಿ ಯಾವ ರೀತಿಯಾಗಿ ಅಕ್ರಮ ಆಗಿದೆ ಅನ್ನೋದ್ರ ಬಗ್ಗೆ ಕಳೆದ 2-3 ದಿನಗಳಿಂದ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ಸೊ ಅದರಲ್ಲಿ ನಾನು ಸ್ಪಷ್ಟವಾಗಿ ತಿಳಿಸಿದ್ದೆ, ವಿತ್ ರಿಜಿಸ್ಟರ್ ನಂಬರ್ ಕೂಡ ಹಾಕಿದ್ದೆ. ಯಾವ ರೀತಿಯಾಗಿ ಬೇರೆ ರಾಜ್ಯಕ್ಕೆ ಹೋಗಿ ಪರೀಕ್ಷೆಗೆ ಒಂದು ಆಲ್ರೆಡಿ ಕ್ವಶನ್ ಪೇಪರನ್ನು ಇವರು ಅವ್ರ ಕೈಗೆ ಕೊಟ್ಟು ಪ್ರಿಪರೇಷನ್ ಮಾಡಿಸ್ಕೊಂಡು ತಯಾರಿ ಮಾಡಿಕೊಂಡು ಬಂದು ಪರೀಕ್ಷೆಯನ್ನು ಬರೆದಿರುವಂಥದ್ದು. ಸೊ ಅದು ಯಾಕೆ ಹಿಂಗಾಯಿತು, ಯಾಕೆ ಆ ಮಾಹಿತಿ ಹೊರಬಂತು ಅನ್ನೋದಕ್ಕೆ ಇನ್ನೊಂದು ಪ್ರಮುಖ ಕಾರಣ ಇದೆ. ಏನು ಅಂತಂದರೆ, ಒಂದು ಹುದ್ದೆಗೆ ಈ ಬ್ರೋಕರ್ಗಳು, ಏಜೆಂಟ್ಗಳು ಏನು ಮಾಡಿದ್ದಾರೆ, ಒಂದು ಹುದ್ದೆಗೆ 5-6 ಜನರಿಂದ ಹಣ ಪಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಒಂದೇ ಪೋಸ್ಟ್ಗೆ. ಸೊ ಅಲ್ಲೇನಾಗಿದೆ, ಈಗ ಅಲ್ಟಿಮೇಟ್ಲಿ ನಿಮ್ಗೆ ಗೊತ್ತಿದೆ, ಮೊನ್ನೆ ಪ್ರಾವಿಷನ್ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಒಬ್ಬರು ಆಯ್ಕೆ ಆಗಿದ್ದಾರೆ, ಇನ್ನು ಉಳಿದಂಥವ್ರು ಏನು ಆಯ್ಕೆ ಆಗಿಲ್ಲ, ಅವ್ರದ್ದು ಅಮೌಂಟಿಗೆ ವಾಪಸ್ ಕೊಡೋದಕ್ಕೆ ತಕರಾರುಗಳು ಅವ್ರ ನಡುವೆ ಜಗಳ ನಡೀತಾ ಇದೆ. ಅದರಲ್ಲಿ ಒಂದಿಷ್ಟು ಜನ ಧೈರ್ಯ ಮಾಡಿ ಏನಾದರೂ ಆಗಲಿ ಪರವಾಗಿಲ್ಲ, ಹಿಂಗೋ ನಮಗೆ ಅನ್ಯಾಯ ಆಗಿದೆ, ಈಗ ನಾವು ಲಿಸ್ಟ್ ಕ್ಯಾನ್ಸಲ್ ಆದರೂ ಪರವಾಗಿಲ್ಲ, ನಾವು ಹೋರಾಟ ಮಾಡ್ತೀವಿ, ಮುಂದೆ ಬಂದು ಸಾಕ್ಷಿ ಹೇಳ್ತೀವಿ ಅಂತ ಒಂದು 5 ಜನ ಅಭ್ಯರ್ಥಿಗಳು ಸಿದ್ಧವಾಗಿದ್ದಾರೆ. ಸೊ ನೋಡಿ, ಈಗ KPSC ಅವರ ಗಮನಕ್ಕೂ ಕೂಡ ಈ ವಿಷಯವನ್ನು ತಂದಿದ್ದೀವಿ. ಏನು ಅಂತಂದರೆ, PDO ನಾನ್ ಎಚ್ಕೆಲ್ ಆಗಿರುವಂಥ ಅಕ್ರಮದ ವಿಷಯವನ್ನು. ಸೊ ಹಾಗೆ OMR ಕ್ರಾಸ್ ಚೆಕ್ ಕೂಡ ಮಾಡೋದ್ರ ಬಗ್ಗೆ ಕಳೆದ ಒಂದು 3-4 ವಾರಗಳ ಹಿಂದೆ KPSC ಸಂಬಂಧಪಟ್ಟ ನಾನ್ ಎಚ್ಕೆ PDO ಆಯ್ಕೆಯಾದ ಅಭ್ಯರ್ಥಿಗಳಿಂದ OMR ಅನ್ನು ಕೂಡ ಪಡ್ಕೊಂಡಿದೆ. ನೋಡಿ, ಇದರ ಒಂದು ರಿಸಲ್ಟ್ ಏನಾಯಿತು ಅನ್ನೋದು ನಮಗೆ ಬೇಕು. ವಿತೌಟ್ ನೀವು ಯಾವುದೇ ಇಂಟಿಮೇಷನ್ ಮಾಡದೆ, ಅಂದರೆ OMR ಕ್ರಾಸ್ ಚೆಕ್ ಏನಾಯಿತು, ನಾವು ಕೊಟ್ಟ ಅಭ್ಯರ್ಥಿಗಳ ಪಟ್ಟಿಯ ತನಿಖೆ ಏನಾಯಿತು ಅನ್ನೋದನ್ನ ನೀವು ಯಾವುದನ್ನು ಕೂಡ ಪ್ರಕಟಣೆ ಹೊರಡಿಸದೆ ಫಲಿತಾಂಶವನ್ನು ಪ್ರಕಟ ಮಾಡಿದ್ದೇ ಆದರೆ ನಮ್ಮಿಂದ ಕಾನೂನಾತ್ಮಕವಾಗಿ ಹೋರಾಟ ನಡೆಯುತ್ತೆ. ಸೊ ನೋಡಿ, ಈಗ ಇದರ ಬಗ್ಗೆ ನಮಗೆ ಒಂದು ಕ್ಲಾರಿಫಿಕೇಶನ್ ಬೇಕು. ಏನಾಯಿತು, ಏನು ತನಿಖೆ ಮಾಡಿದ್ವಿ ಅಂತ. ಇನ್ನೊಂದು ಕಡೆ ವಿಷಯ ನಾನು ಕೇಳ್ಪಟ್ಟಿದ್ದು, ಈಗ ಏನು ಅಕ್ರಮ ಮಾಡಿ ಆಯ್ಕೆ ಆಗೋದಕ್ಕೆ ಹೊರಟಿರೋ ಆಸ್ಪಿರೆಂಟ್ಸ್ ಇದ್ದಾರೆ, ಸೊ ಅವರು ಒತ್ತಡವನ್ನು ಹಾಕ್ತಾ ಇದ್ದಾರೆ ರಿಸಲ್ಟ್ ಬಿಡಬೇಕು ಅಂತೇಳಿ. ಖಂಡಿತವಾಗಿ ಅದು ಸಾಧ್ಯವಿಲ್ಲ. ನೋಡಿ, ಇಲ್ಲಿ ಅಕ್ರಮ ಆಗಿದೆ ಅನ್ನೋದಕ್ಕೆ ಪುರಾವೆ ಅನ್ನುವಂತೆ ನೀವೇ OMR ಅನ್ನು ಕ್ರಾಸ್ ಚೆಕ್ ಮಾಡೋದಕ್ಕೆ ಈಗ ಒಪ್ಕೊಂಡಿದ್ದೀರಾ. ಸೊ ನಾವು ಕೂಡ ಸಾಕ್ಷಿಯನ್ನು ಕೊಟ್ಟಿದ್ದೀವಿ, ಆ್ಯಂಡ್ ಇನ್ನು ನೀವೆಲ್ಲ ಏನು ಕೇಳಿದ್ರು ಕೊಡೋದಕ್ಕೆ ಸಿದ್ಧವಿದ್ದೀವಿ. ಇನ್ ಕೇಸ್ ನೀವು ಅವರ ಒತ್ತಡಕ್ಕೆ ಮಾಡೋದು ಫಲಿತಾಂಶವನ್ನು ಪ್ರಕಟ ಮಾಡುವಂಥ ಕೆಲಸ ಮಾಡಿದ್ರೆ ಖಂಡಿತವಾಗಿ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಯಾಕೆ ಅಂತಂದರೆ ನೋಡಿ, ಇಲ್ಲಿ ಸಂಶಯ ಏನೂ ಇಲ್ಲ, 100ಕ್ಕೆ 100 ಅಧಿಕೃತವಾಗಿ ಅಕ್ರಮ ಆಗಿದೆ ಅನ್ನೋದಕ್ಕೆ ಬಲವಾದ ಪುರಾವೆಗಳು ಇದೆ. ಸೊ ನೋಡಿ, ಇದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಆಗಲೇಬೇಕು. ಆ್ಯಂಡ್ ಈಗ ಇನ್ನೊಂದು ವಿಷಯವನ್ನು ನಾನು ಟೆಲಿಗ್ರಾಮಲ್ಲಿ ಹಂಚ್ಕೊಂಡಿದ್ದೆ, ಜಿಲ್ಲಾ ಮಟ್ಟದಲ್ಲಿ ಈಗ ಯಾರಾದರೂ ಇದರ ಬಗ್ಗೆ ನೀವು ಸುದ್ದಿಗೋಷ್ಠಿ, ಪತ್ರಿಕಾ ಪ್ರಕಟಣೆ ಮಾಡ್ತೀವಿ ಅಂದರೆ, ಪ್ರೆಸ್ ಮೀಟ್ ಮಾಡ್ತೀವಿ ಅಂದರೆ, ನಿಮಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನ ಕಳಿಸ್ಕೊಡ್ತೀವಿ. ಯಾರಾದರೂ ನೇತೃತ್ವ ವಹಿಸ್ಕೊಂಡು ಪ್ರತಿ ಜಿಲ್ಲೆಗಳಲ್ಲಿ ಮಾಡಿ. ಯಾಕೆ ಅಂತಂದರೆ, ನಾನು ಯಾಕೆ ಈ ವಿಷಯದ ಬಗ್ಗೆ ಇಷ್ಟೊಂದು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಒಂದು ದಿನದ ಪ್ರಶ್ನೆ ಇಲ್ಲ. ನಾಳೆ ಈ ಅಕ್ರಮ ಮಾಡಿ ಹಣ ಕೊಟ್ಟು ಆಯ್ಕೆ ಆಗುವಂಥ PDO ಆಗಿರ್ಬೋದು, KS ಅಧಿಕಾರಿಗಳು ಇಡೀ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾರೆ. ಸೊ ದಯವಿಟ್ಟು ಯಾರೋ ಪ್ರಾಮಾಣಿಕನಿಗೆ ಸಿಗಬೇಕಾದ ಹುದ್ದೆಗಳನ್ನು ಕೂಡ ಇವ್ರು ಕಿತ್ಕೊಂಡಂಗಾಗತ್ತೆ. ದಯವಿಟ್ಟು ಈ ವಿಷಯವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿ. ಬರೀ ರೆಕ್ರೂಟ್ಮೆಂಟ್ ವಿಷಯ ಅಷ್ಟೇ ಅಲ್ಲ, ಅದು ಕೂಡ ಮುಖ್ಯ. ಅದರ ಜೊತೆ ಇದು ಕೂಡ ಇಂಪಾರ್ಟೆಂಟ್. ಪಾರದರ್ಶಕವಾದ ನೇಮಕಾತಿಗಳೇ ಇಲ್ಲ ಅಂದರೆ ನೇಮಕಾತಿ ತೊಗೊಂಡು ಏನು ಮಾಡ್ತೀರಾ ಹೇಳಿ. ಸೊ ಈಗ ಈ ವಿಷಯದ ಬಗ್ಗೆ ನಾನು ಹೇಳಿದ್ದೀನಿ, ಈ ಅಭ್ಯರ್ಥಿಗಳ ನೋಂದಣಿ ಸಂಖ್ಯೆಯನ್ನು ಕೂಡ ನಾನು ತೋರಿಸಿದ್ದೀನಿ. ಇನ್ ಕೇಸ್ ನೀವೇನಾದರೂ ಫಲಿತಾಂಶ ಬಿಡ್ತೀನಿ ಏನೋ ಅಂತಂದರೆ ಖಂಡಿತವಾಗಿ ಇದು ನೆಕ್ಸ್ಟ್ ಲೆವೆಲ್, ಬೇರೆ ರೀತಿಯಾದಂಥ ಹೋರಾಟ ಆಗುತ್ತೆ. ಯಾಕೆ ಅಂತಂದರೆ HKಯಲ್ಲೂ ಕೂಡ ತುಂಬ ಅಕ್ರಮ ಆಗಿತ್ತು. ಅಲ್ಲಿ ನಮಗೆ ಸಾಲಿಡ್ ಎವಿಡೆನ್ಸ್ ಇದ್ದಿಲ್ಲ, ಒಂದು ವಿಡಿಯೋ ಸಾಕ್ಷಿ ಬಿಟ್ಟರೆ ಏನು ಅತಿ ಹೆಚ್ಚಿನ ಮಾಹಿತಿ ಇರಲಿಲ್ಲ. ಬಟ್ ಇಲ್ಲಿ ತುಂಬ ಅಂದರೆ ತುಂಬ ಪ್ರಮುಖ ದಾಖಲೆ, ಪುರಾವೆಗಳೆಲ್ಲವೂ ಕೂಡ ಇದೆ. ಸೊ ಇಲ್ಲಿ ಲೋಕಾಯುಕ್ತಕ್ಕೂ ಕೂಡ ಈಗ ಆಲ್ರೆಡಿ ನಾವು ದೂರು ಕೊಟ್ಟಿದ್ದೀವಿ. ಬಟ್ ಅಲ್ಲಿ FIR ಮಾಡಿಸ್ತೀವಿ, ಬೇಗ ತನಿಖೆ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಸೊ ನಾವು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಇನ್ನು ಇದನ್ನು ಹೊರತುಪಡಿಸಿ ಕೋರ್ಟ್ ಮೂಲಕ ಕೂಡ ನಾವು ಇದರ ಹೋರಾಟ ಮಾಡ್ತೀವಿ. ಹಿಂದೆ CTA ಇದು ಕೂಡ ಅಷ್ಟೇ, ಈಸಿಯಾಗಿ ಆರ್ಡರ್ ಕಾಪಿ ಕೊಟ್ಟು ಬಚಾವ್ ಮಾಡಿಬಿಟ್ವಿ ಅಂದ್ಕೊಂಡಿದ್ದೀರಾ. ಬಟ್ PDO ಯಾವುದೇ ಕಾರಣಕ್ಕೂ ಹಂಗೆ ಆಗೋದಕ್ಕೆ ಬಿಡಲ್ಲ. ನೋಡಿ, ಪಾರದರ್ಶಕವಾದ ನೇಮಕಾತಿ ಆಗದೆ ಹೊರತು ಎಷ್ಟೇ ನೇಮಕಾತಿಗಳಾದರೂ ಕೂಡ ವ್ಯರ್ಥ. ಅದು ಈಗಾಗಲೇ ನಾನು ಏನೇನೆಲ್ಲ ಸಾಕ್ಷಿ ಕೊಡಬೇಕಿತ್ತು, ಸಾರ್ವಜನಿಕವಾಗಿ ಏನೇನು ಬಹಿರಂಗ ಮಾಡಬೇಕಿತ್ತು ಎಲ್ಲವೂ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಹೋರಾಟ ಕೂಡ ಸಕ್ರಿಯವಾಗಿ ಸಾಗ್ತಾ ಇದೆ. ದಯವಿಟ್ಟು PDO ನಾನ್ ಎಚ್ಕೆ ಪರೀಕ್ಷೆ ಬರೆದು ಅನ್ಯಾಯಕ್ಕೊಳಗಾದ ಎಲ್ಲ ಆಸ್ಪಿರೆಂಟ್ಸ್ಗಳು ಕೂಡ ನಮಗೆ ಕೂಡಲೇ ನಿಮ್ಮ ಒಂದು ಬೆಂಬಲ ಬೇಕಿದೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ವಿಷಯದಲ್ಲಿ ಹೋರಾಟ ಮಾಡೋಣ. ಯಾಕೆ ಅಂತಂದರೆ ಎಷ್ಟೋ ಜನ 2-3 ಮಾರ್ಕ್ಸ್ಗಳಿಂದ ನಾವು ಲಿಸ್ಟಿಂದ ಹೊರಗುಳಿದಿದ್ದೀವಿ ಅಂತಂದರೆ ಇವ್ರು ಹಿಂಗೆ ಮಾಡಿದಾರಲ್ಲ. ಇನ್ನೊಂದು ಹೇಳ್ತೀನಿ, ಇದಕ್ಕೆ ಇನ್ನೊಂದು ಸಾಕ್ಷಿ ಕೂಡ ನಾನು ಇದನ್ನು ಕಂಪೇರ್ ಮಾಡಿ ನೋಡಿದೆ. ಬಟ್ ಅದ್ರ ಬಗ್ಗೆ ನಾವು ಅಧಿಕೃತವಾಗಿ ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ಈ ಹಿಂದೆ ಕಳೆದ 1 ತಿಂಗಳ ಹಿಂದೆ, ಅಂದರೆ PDO ಪರೀಕ್ಷೆಗಿಂತ ಹಿಂದೆ VAO ಪರೀಕ್ಷೆ ಆಗುತ್ತೆ.
ಸೊ ಇಲ್ಲಿ 1-2 ಮಾರ್ಕ್ಸ್ ತೆಗೆದುಕೊಂಡವರೆಲ್ಲ PDOದಲ್ಲಿ 157 160 ತೆಗೆದುಕೊಂಡಿದ್ದಾರೆ ಅಂದ್ರೆ ಯಾರಿಗಾದ್ರೂ ಆಶ್ಚರ್ಯ ಆಗಲ್ಲ ಹೇಳಿ. ಬುದ್ಧಿವಂತ ಯಾವಾಗ್ಲೂ ಬುದ್ಧಿವಂತನಾಗೇ ಇರ್ತಾನೆ ಆಯ್ತಾ. ಅವ್ನು ಯಾವುದೇ ಪರೀಕ್ಷೆ ಕೊಟ್ಟು ಬರೀತಾನೆ, ಸ್ಕೋರ್ ಮಾಡ್ತಾನೆ. ಅದೆಂಗೆ ಅಲ್ಲಿ ದಡ್ಡ ಇದ್ದವನು ಇಲ್ಲಿ ಬುದ್ಧಿವಂತ ಆಗ್ಬಿಟ್ಟ, ಏನಂತ ಮ್ಯಾಜಿಕ್ ಆಯ್ತು ಅನ್ನುವಂಥದ್ದು ನಮ್ಮ ಯಕ್ಷ ಪ್ರಶ್ನೆ. ಅಂಡ್ ಏನೇ ಇರಲಿ, ಓದಿದಂಥವನಿಗೆ ತಲೆಯಲ್ಲಿ ಜ್ಞಾನ ಇರುತ್ತೆ, ಒಂದು ನಾಲೆಜ್ ಇರುತ್ತೆ. ಇಂಜಿನಿಯರಿಂಗ್ ಪದವೀಧರ ಒಬ್ಬ ಕಮ್ಯುನಿಕೇಶನ್ ಪೇಪರ್ 6 ಮಾರ್ಕ್ಸ್ ತೆಗೆದುಕೊಂಡಿದ್ದಾನೆ, ಅಂಥವನು PDO ಪೇಪರಲ್ಲಿ ಏಕಾಏಕಿ 165 ತಗೊಳ್ತಾನೆ ಅಂತಂದ್ರೆ ಹೆಂಗೆ? ಹೌ ಪಾಸಿಬಲ್? ಅದು ಯಾವ ರೀತಿ ಪಾಸಿಬಲ್ ಆಯ್ತು ಅನ್ನೋದಕ್ಕೆ ಸಾಕ್ಷಿ ಬೇಕು. ಆ್ಯಂಡ್ ನಾವೊಂದು ಏನು ಲಿಸ್ಟ್ ಮಾಡಿದ್ವಿ 53 ಜನ ಕ್ಯಾಂಡಿಡೇಟ್ಸ್ಗಳು, ಅವರು ಎಲ್ಲರೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಹಾಜರಾಗಿಲ್ಲ. ಮೀನ್ಸ್ ಅವರೆಲ್ಲರೂ ಈ ಹಿಂದೆ ಕ್ವಾಲಿಫೈ ಆದವ್ರೆ. ಯಾಕೆ ಅಂಥವ್ರನ್ನೇ ಇವರು ಕರ್ಕೊಂಡು ಹೋದ್ರು ಬೇರೆ ರಾಜ್ಯಕ್ಕೆ ಪರೀಕ್ಷೆಗೆ ತಯಾರಿ ಮಾಡಿಸೋದಕ್ಕೆ ಅಂದರೆ, ಕಡ್ಡಾಯ ಕನ್ನಡ ಹಿಂದಿನ ದಿನಾನೇ ಇವ್ರು ಏನು ಪರೀಕ್ಷೆ ಇತ್ತು ಹಿಂದಿನ ದಿನಾನೇ ಇವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ನೋಡಿ, ಅವರ ಕಾಲ್ ಡೀಟೇಲ್ಸ್, ಲೊಕೇಶನ್ ಹಿಸ್ಟ್ರಿ ಎಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ತನಿಖೆ ಆಗಿ ಅವರು ಇದರಲ್ಲಿ ಯಾವ ರೀತಿ ಅಕ್ರಮ, ಇದು ಸಣ್ಣ ಪುಟ್ಟ ವಿಷಯ ಅಲ್ಲ. ಒಂದು ನೇಮಕಾತಿ ಆಯೋಗದ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನೇ ಮುಂಚಿತವಾಗಿ ಹೊರಗೆ ತೆಗೆದುಕೊಂಡು ಹೋಗಿ ಪರೀಕ್ಷೆ ಅವರಿಗೆ ತಯಾರಿ ಮಾಡಿಸ್ತಾರೆ ಅಂದ್ರೆ ಇಷ್ಟು ದೊಡ್ಡ ಜಾಲ ಇರ್ಬೋದು. ಅಂದ್ರೆ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಇರ್ಬೋದು ಅಂತ ದಯವಿಟ್ಟು ನಾವು ಪ್ರಿಯಾಂಕ್ ಖರ್ಗೆ ಸರ್ಗೂ ಕೂಡ ಈ ಗಮನಕ್ಕೆ ತಂದಿದ್ದೀವಿ. ಅಂಡ್ ಮತ್ತಷ್ಟು ಅವರಿಗೆ ಇದನ್ನ ಮನವರಿಕೆ ಮಾಡಿಕೊಡ್ತೀವಿ. ಇದು ತನಿಖೆ ಆಗಲೇಬೇಕು, ಇಲ್ಲದೆ ಹೊರತು ಇದರಿಂದ ಯಾರ್ಯಾರು ಅಧಿಕಾರಿಗಳಿದ್ದಾರೆ, ಯಾರ್ಯಾರು ಕೈವಾಡ ಇದೆ, ಯಾರ್ಯಾರು ಇದ್ರೊಳಗಡೆ ಕೂತ್ಕೊಂಡು ಕೆಲಸ ಮಾಡಿದ್ದಾರೆ, ತುಂಬ ದೊಡ್ಡ ಮಟ್ಟದ ಒಂದು ವ್ಯವಸ್ಥಿತವಾದಂಥ ಅಕ್ರಮಕ್ಕೆ ಸಂಚು ಮಾಡಿರುವಂಥದ್ದು ಇಲ್ಲಿ ಬೆಳಕಿಗೆ ಬಂದಿದೆ. ಸೊ ಇಷ್ಟು ಈಸಿಯಾಗಿ ಅವರು ಹುದ್ದೆಗಳನ್ನು ಪಡಿತಾರೆ ಅಂತಂದರೆ ಕಷ್ಟಪಟ್ಟು ಓದುವಂಥವರ ಪರಿಸ್ಥಿತಿ ಏನು? ಸತತ 5-10 ವರ್ಷ ಶ್ರಮ ಹಾಕಿರ್ತಾರೆ. ಸೊ ಇಲ್ಲಿ ಯಾರೋ ಹಣ ಕೊಟ್ಟು ಅಥವಾ ಪ್ರಭಾವ ಬಳಸಿ ಹುದ್ದೆಗಳನ್ನು ಪಡೆಯೋದಾದರೆ ಯಾಕೆ ನೇಮಕಾತಿ ಆಯೋಗ ಪರೀಕ್ಷೆ ಮಾಡಬೇಕು ಅಂತ ನೋಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಈಗ ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡೋ ಹಾಗಿಲ್ಲ. ಹಾಗೆ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ಬಹಳ ದೊಡ್ಡ ಮಟ್ಟದ ಕಾನೂನಾತ್ಮಕವಾದಂಥ ಹೋರಾಟ ಆಗುತ್ತೆ. ನೋಡಿ, ಈ ಸಾಕ್ಷಿಗಳಿಲ್ಲ, ಇನ್ನೇನೋ ಇಲ್ಲ ಅಂತಂದರೆ ನಾವೇನೋ ಮಾಡ್ಬೋದು. ನೇರವಾಗಿ ಜೀವಂತ ಸಾಕ್ಷಿಗಳೇ ಬಂದಿದ್ದಾರೆ. ಯಾರ 5 ಜನ ಇದರಲ್ಲಿ ಅವರು ಕೂಡ ತಪ್ಪಿತಸ್ಥರೇ, ಇಲ್ಲ ಅಂತಲ್ಲ. ಬಟ್ ಅವರು ಆಯ್ಕೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಅವರೀಗ ಮುನ್ನೆಲೆಗೆ ಬಂದುಬಿಟ್ಟಿದ್ದಾರೆ. ನಮ್ದು ಈ ರೀತಿ ಇದೆ ಪರಿಸ್ಥಿತಿ. ಸೊ ಅವರು ಹಣ ಕೊಟ್ಟಿದ್ದಾರೆ. ದಯವಿಟ್ಟು ಹೇಳ್ತೀನಿ, ನಿಮ್ಮ ಕೈ ಮುಗಿತೀನಿ, ಯಾರು ಕೂಡ ರೀತಿ ಬ್ರೋಕರ್ಗಳಿಗೆ ಹಣ ನೀಡುವಂಥದ್ದು, ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನ ಒತ್ತೆ ಇಡುವಂಥದ್ದು ಯಾರು ಮಾಡಬೇಡಿ. ಯಾಕೆ ಅಂತಂದರೆ ಇಂದೆಲ್ಲ ನಾಳೆ ಅದೇನೋ ತನಿಖೆ ಆಗಿ ಅಕ್ರಮ ಸಿಕ್ಕಾಕೊಂಡ್ರೆ ನಿಮ್ಮ ಜೀವನ ಪರ್ಯಂತ ಅನುಭವಿಸೋ ನೋವಿದೆಯಲ್ಲ, ಸೊ ಅದು ಒಳ್ಳೇದಲ್ಲ. ಇನ್ ಕೇಸ್ ಕಷ್ಟ ಆಗ್ಬೋದು, 1 ವರ್ಷ ಏನೂ ಆಗಿಲ್ಲ, 1 ವರ್ಷ ಶ್ರಮಪಟ್ಟು ಓದ್ಬೋದು. ಬಟ್ ಈ ರೀತಿ ಆಯ್ಕೆ ಆಗೋದಕ್ಕೆ ನೀವು ದಯವಿಟ್ಟು ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ, ಯಾರೇ ಆಗಿರಲಿ. ಅಂಥವ್ರು ಯಾರಾದರೂ ನಿಮ್ಮ ಅಕ್ಕಪಕ್ಕ ಇದ್ದರೆ ಇಮಿಡಿಯೇಟಾಗಿ ನಮ್ಗೆ ಇನ್ಫಾರ್ಮ್ ಮಾಡಿ. ಈಗ ಆಲ್ರೆಡಿ ಎಷ್ಟು ಜನ ಅಭ್ಯರ್ಥಿಗಳು ನಮಗೆ ಸಹಕರಿಸಿದ್ದಾರೆ ಈ ವಿಷಯದಲ್ಲಿ ಅಂತಂದರೆ ನಿಜಕ್ಕೂ ಗ್ರೇಟ್. ಕೆಲವರು ಧೈರ್ಯವಾಗಿ ಮುಂದೆ ಬಂದು ನಾವು ಈ ರೀತಿ ಆಗಿದೆ, ಸೊ ನಾವು ಇದಕ್ಕೆ ನ್ಯಾಯ ಬೇಕು ನಮಗೆ ಅಂತ ಧೈರ್ಯವಾಗಿ ಮುಂದೆ ಬಂದು ನಮಗೆ ಸಾಕ್ಷಿಗಳನ್ನ ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕೆ ಅಂತಂದರೆ ಅಷ್ಟು ಈಸಿ ಅಲ್ಲ. ಎಲ್ಲರೂ ಬಾಯಿ ಮುಚ್ಕೊಂಡು ಕೂತಿರುವಾಗ ಯಾರೋ ಒಬ್ರು ಮುಂದೆ ಬರ್ತಾರೆ ಅಂತಂದರೆ ಖಂಡಿತವಾಗಿ ಗ್ರೇಟ್. ಸೊ PDO ನಾಲೆಡ್ಜ್ಗೆ ಖಂಡಿತವಾಗಿ ತನಿಖೆ ಆಗಬೇಕು.